ಇಚ್ಛೆಯನ್ನು ತಿಳಿಸಿದರೆ ಅದನ್ನು ಪೂರೈಸುವೆಯಾ? ತಾಯಿಯ ಇಚ್ಛೆಯನ್ನು ಪೂರ್ಣಗೊಳಿಸುವುದೇ ಒಬ್ಬ ಪುತ್ರನ ಧರ್ಮವಾಗಿರುತ್ತದೆ. ಖಂಡಿತ ಪೂರೈಸುವೆ. ಪ್ರಹ್ಲಾದ, ನಿನಗೆ ಈ ಜೀವದಾನ ಸಿಕ್ಕಿರುವುದು ಮಹಾಭಾಗ್ಯ ಕಂದ. ಈ ಅವಕಾಶವನ್ನು ವ್ಯರ್ಥ ಮಾಡಬೇಡ. ನಿನ್ನ ತಂದೆಯ ಇಚ್ಛಾನುಸಾರವಾಗಿ ನಿನ್ನನ್ನು ಯಾವ ರೀತಿ ಕಾಣಲು ಅವರು ಬಯಸುತ್ತಿದ್ದಾರೋ ಅಂತೆಯೇ ಆಗಿ ತೋರಿಸು ಪುತ್ರ. ಕಂದ, ನಿನ್ನ ವಿಷ್ಣುವನ್ನು ಪರಿತ್ಯಜಿಸು. ಇದನ್ನು ಮಾಡಲು ನಿನ್ನಿಂದ ಅಸಾಧ್ಯವಾದರೆ ನಿನ್ನ ಮನಸ್ಸಲ್ಲಿ ಅವರನ್ನು ಗುಟ್ಟಾಗಿ ಆರಾಧಿಸು. ಆದರೆ ನಿನ್ನ ತಂದೆಯವರ ಎದುರು ಅವರ ಶತ್ರು ಮೇಲಿರುವ ಭಕ್ತಿಯನ್ನು ಪ್ರದರ್ಶಿಸಬೇಡ. ಈಗಷ್ಟೇ ನೀನು ಒಬ್ಬ ಪುತ್ರನ ಕರ್ತವ್ಯವೇನೆಂದು ಹೇಳುತ್ತಿದ್ದೆಯಲ್ಲ, ಆ ಕರ್ತವ್ಯ ಈಗೇನಾಯಿತು ಕಂದ? ಅಮ್ಮ, ಸಿಹಿಯ ಸ್ವಭಾವವೇ ಸಿಹಿಯಾಗಿರುವುದು. ಅದೇ ರೀತಿಯಾಗಿ ಉಪ್ಪು ತನ್ನ ಸ್ವಭಾವದಿಂದ ಉಪ್ಪಾಗಿರುತ್ತದೆ ಮತ್ತು ಖಾರ ಸ್ವಭಾವದಿಂದ ಖಾರ. ಸಿಹಿಯ ಸಿಹಿ ಸ್ವಭಾವ, ಉಪ್ಪಿನ ಉಪ್ಪು ಸ್ವಭಾವ, ಖಾರದ ಖಾರ ಸ್ವಭಾವವೇ ಅವರ ಗುರುತಾಗಿದೆ. ಅದೇ ಅವರ ಧರ್ಮ. ಅವರೇ ಬಯಸಿದರೂ ಅವರ ಧರ್ಮವನ್ನು ತ್ಯಜಿಸಲಾಗುವುದಿಲ್ಲ. ಅದನ್ನು ಬದಲಿಸಲು ಹಾಗೂ ಬಚ್ಚಿಡಲು ಆಗುವುದಿಲ್ಲ. ಅದೇ ಪ್ರಕಾರ ಜೀವಿಯ ಧರ್ಮ ಹಾಗೆ ಅವನ ಗುರುತು ಏನೆಂದರೆ ಅವನು ಆ ಭಗವಂತನ ಅಂಶವೇ. ನಾವು ಅವರ ದಾಸರು. ಈಗ ನೀವೇ ಹೇಳಿ, ನಾನು ನನ್ನ ಧರ್ಮವನ್ನು ಹೇಗೆ ಪರಿತ್ಯಾಗ ಮಾಡಲಿ? ಅದನ್ನು ಹೇಗೆ ಮುಚ್ಚಿಡಲಿ? ನಿನಗೆ ಏಕೆ ಇಷ್ಟು ಹಠ ಪುತ್ರ? ನೀನೇಕೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿಲ್ಲ? ನೀನು ಜೀವಂತವಾಗಿರುವುದನ್ನು ನೋಡಲು ಬಯಸುತ್ತೇನೆ. ನೀನು ಜೀವಂತವಾಗಿರುವುದನ್ನು ನೋಡಲು ಬಯಸುತ್ತೇನೆ ಪುತ್ರ. ನಿಮಗೆ ಏನನ್ನಿಸುತ್ತದೆ? ಕೇವಲ ನೀವೊಬ್ಬರೇ ತಾಯಿ ಎಂದೇ? ನಿಮಗೆ ಮಾತ್ರ ನನ್ನ ಚಿಂತೆಯೇ? ಆ ಭಗವಂತ ವಿಷ್ಣುವು ಕೂಡ ತಾಯಿಯ ಸಮಾನವೇ. ಅವರು ನನ್ನ ತಂದೆಯೂ ಹೌದು, ಹಾಗೆ ಬಂಧು, ನನ್ನ ಸಖನೂ ಹೌದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಅವರಿಗೆ ನನ್ನ ಬಗ್ಗೆ ಎಷ್ಟು ಚಿಂತೆ ಇದೆ ಎಂದರೆ ನೀವು ಚಿಂತಿಸುವಷ್ಟೇ. ನೀವು ಚಿಂತಿಸಬೇಡಿ, ಏಕೆಂದರೆ ಅವರು ನನಗೆ ಏನಾಗಲು ಬಿಡುವುದಿಲ್ಲ. ಓ ಪ್ರಹ್ಲಾದ, ನನ್ನ ಕಂದ. ಓ ಪ್ರಹ್ಲಾದ, ನನ್ನ ಕಂದ.